ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 40ನೇ ಪ್ರಶ್ನೆ. ಅಕ್ಷಿಪಟಲದ ಕಾರ್ಯವನ್ನು ವಿವರಿಸಿ. ಅಕ್ಷಿಪಟಲ ಎಲ್ಲಿರ್ತದೆ? ನಮ್ಮ ಕೈಯಲ್ಲಿ ಇರ್ತದೆ. ಅಕ್ಷಿಪಟಲದ ಕಾರ್ಯ ಏನು? ಮಸೂರದ ಹೊರಬಂದ ಬೆಳಕು ಅಕ್ಷಿಪಟಲದ ಮೇಲೆ ಕೇಂದ್ರೀಕೃತವಾಗುತ್ತದೆ. ಅಕ್ಷಿಪಟಲವು ಅನೇಕ ನರಕೋಶಗಳನ್ನು ಹೊಂದಿದೆ. ನರಕೋಶಗಳು ಗ್ರಹಿಸಿದ ಸಂವೇದನೆಗಳನ್ನು ದೃಷ್ಟಿನರದ ಮೂಲಕ ಮೆದುಳಿಗೆ ಕಳುಹಿಸಲಾಗುತ್ತದೆ. ಏನಾಗತ್ತೆ? ಈಗ ನಾನು ಯಾವುದೋ ಒಂದು ವಸ್ತುವನ್ನ ನೋಡ್ತಿದ್ದೀನಿ. ನಾನು ಯಾರನ್ನ ನನ್ನ ನೋಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಈಗ ಆ ಗೋಡೆ ನನಗೆ ಕಾಣ್ತಾ ಇದೆ ಅಂದ್ರೆ ಒಂದು ಬಲ್ಬಿನಿಂದ ಆ ಗೋಡೆಯ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲಿಸಿ ನನ್ನ ಕಣ್ಣಿಗೆ ಬರಬೇಕು. ನನ್ನ ಕಣ್ಣು ಪಾಪೆಯ ಮೂಲಕ ಆ ಬೆಳಕು ಒಳಗ್ ಬಂದು ಎಲ್ಲಿ ಬಿತ್ತು? ಮಸೂರದ ಮೇಲೆ ಬಿತ್ತು. ಕಣ್ಣಿನ ಮಸೂರದ ಮೇಲೆ ಬಿತ್ತು. ಈ ಮಸೂರದ ಕೆಲಸ ಏನು ಅಂದ್ರೆ ಇದು ಒಳಬಂದ ಬೆಳಕನ್ನು ಅಕ್ಷಿಪಟಲದ ಮೇಲೆ ಕೇಂದ್ರೀಕರಿಸುತ್ತೆ. ಅಕ್ಷಿಪಟಲದ ಮೇಲೆ ಎಲ್ಲಾ ಬೆಳಕು ಕೇಂದ್ರೀಕೃತವಾಗುವಂತೆ ಮಾಡುತ್ತೆ. ಹಾಗೆ ಈ ಅಕ್ಷಿಪಟಲ ಏನ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಬಹಳಷ್ಟು ನರಕೋಶಗಳಿರುತ್ತೆ. ಶಂಕು ಕೋಶಗಳು ಮತ್ತೆ ಕಂಬಿ ಕೋಶಗಳು ಅಂತ ಹೇಳ್ತೀವಿ ಅಲ್ವಾ? ಶಂಕು ಮತ್ತೆ ಕಂಬಿ ಕೋಶಗಳು. ಶಂಕು ಕೋಶಗಳ ಕೆಲಸ ಏನು? ಇವು ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದಿಸುತ್ತವೆ. ಕಂಬಿ ಕೋಶಗಳು ಮಂದವಾದ ಬೆಳಕಿಗೆ ಸ್ಪಂದಿಸುತ್ತವೆ. ಈ ಅಕ್ಷಿಪಟಲದಲ್ಲಿ ಇವಿರ್ತವೆ. ಇವೇನ್ ಮಾಡ್ತವೆ? ಈ ನರಕೋಶಗಳು ಗ್ರಹಿಸಿದ ಸಂವೇದನೆಗಳನ್ನು ದೃಷ್ಟಿನರದ ಮೂಲಕ ಮೆದುಳಿಗೆ ಕಳುಹಿಸ್ತವೆ. ಇಲ್ಲಿ ಅಕ್ಷಿಪಟಲದ ಕಾರ್ಯ ಅಂದ್ರೆ ಮಸೂರದ ಮೂಲಕ ಬಂದ ಬೆಳಕನ್ನ ತನ್ನ ಮೇಲೆ ಕೇಂದ್ರೀಕೃತಗೊಳಿಸಿಕೊಳ್ಳುತ್ತೆ. ಹಾಗೆ ಅಕ್ಷಿಪಟಲದ ಇಲ್ಲಿ ಅನೇಕ ನರಕೋಶಗಳಿದ್ದು ಅವು ಗ್ರಹಿಸಿದ ಸಂವೇದನೆಗಳನ್ನ ದೃಷ್ಟಿನರದ ಮೂಲಕ ಮೆದುಳಿಗೆ ಕಳಿಸಲಾಗುತ್ತೆ. ಥ್ಯಾಂಕ್ ಯು.